ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿದ್ದಂಥ ಷೇರುಗಳ ಬಗ್ಗೆ ಹಾಗೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ಸಂಜೆ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ. ಆ ಸ್ಟಾಕ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 36 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಾವು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಮ್ಗೇನು ವಿಶೇಷ ಅನ್ಸೋದಿಲ್ಲ. ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು, ನೀವು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಮೋರ್ ದೆನ್ 80 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಓಪನ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ನೆಗೆಟಿವ್ ಆಗಿ ಓಪನ್ ಆಯ್ತು, ನಂತರ ಕೂಡ ಇನ್ನು ಕೆಳಗಡೆ ಹೋಯ್ತು. ಸೊ ನೀವು ಇವತ್ತಿನ ಲೋ ನೋಡಬಹುದು 23,350. ಆದ್ರೆ ಕ್ಲೋಸಿಂಗ್ ನೋಡಿ 23,537. ಅಂದ್ರೆ ಮೋರ್ ದನ್ 180 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಡೌನ್ ಆದಂತ ಮಾರ್ಕೆಟ್ ನಂತರ ಸಾಲಿಡ್ ರಿಕವರಿ ಕೂಡ ತೋರಿಸ್ತು ಇವತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಬಟ್ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಖಂಡಿತ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಬಟ್ ಇವತ್ತಿನ ಓಪನಿಂಗ್ ಕಂಪೇರ್ ಮಾಡಿ ನೋಡಿದ್ರೆ ಖಂಡಿತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನಂತರ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 131 ಪಾಯಿಂಟ್ಸ್ ಅಥವಾ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ 76,745 ಇವತ್ತಿನ ಲೋ. ಇವತ್ತಿನ ಕ್ಲೋಸಿಂಗ್ 77,341. ಅಂದ್ರೆ ನಿಯರ್ಲಿ 600 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ ಸೆನ್ಸೆಕ್ಸ್ ಕೂಡ. ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿರೋದು. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ 0.75%. ಹಾಗೆ ನಿಫ್ಟಿ 100 ಅಲ್ಲೂ ಕೂಡ 0.27%, 200 ಅಲ್ಲೂ ಕೂಡ 0.27%, 500 ಅಲ್ಲಿ 0.24% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 50 ನಲ್ಲಿ 0.5% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.27% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.10% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 150 ಕೂಡ 0.24% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 200 ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 250 ಸ್ಮಾಲ್ ಕ್ಯಾಪ್ 250. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಬಹುದು 0.28% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಅಂತ ಹೇಳ್ಬೋದು, ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮಿಡ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. ಹಾಗೆ ಲಾರ್ಜ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 1%. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. FMCG ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು 0.72%. IT ಆಸ್ ಯೂಶುವಲ್ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಮೀಡಿಯಾ ಡೌನ್ ಅಲ್ಲಿ ಇದೆ. ಮೆಟಲ್ ಡೌನ್ ಆಗಿದೆ. ಫಾರ್ಮಾ ಕೂಡ ಸ್ವಲ್ಪ ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. PSU ನಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ಕಂಡು ಬಂದಿದೆ, ಎಸ್ಪೆಷಲಿ PSU ಬ್ಯಾಂಕ್ ಗಳಲ್ಲಿ. ಹಾಗೆ ಪ್ರೈವೇಟ್ ಬ್ಯಾಂಕ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದರಲ್ಲಿ. ಹೆಲ್ತ್ ಕೇರ್ ಕೂಡ ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು 0.75% ಪಾಸಿಟಿವ್. ಆಯಿಲ್ ಅಂಡ್ ಗ್ಯಾಸ್ ನಿಯರ್ಲಿ 0.5% ಡೌನ್ ಆಗಿದೆ. ಓವರ್ ಆಲ್ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ. ಕೆಲವರು ಸೆಕ್ಟರ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಕೆಲವಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಎಲ್ಲೂ ಕಂಡು ಬರಲಿಲ್ಲ. ಅದೇ ಒಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು. ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಡೆಲ್ಟಾ ಕಾರ್ಪ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ GST ಕೌನ್ಸಿಲ್ ಅಲ್ಲಿ ಗೇಮಿಂಗ್ ಬಗ್ಗೆ ಯಾವುದೇ ಡಿಸ್ಕಷನ್ ಆಗ್ಲಿಲ್ಲ. ಏನಾದ್ರೂ ರಿವೈಸ್ ಆಗ್ಬೋದಾ 28% ಇರೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲಿ ಎಸ್ಪೆಷಲಿ ಸ್ಕಿಲ್ ಗೇಮ್ ಅಂಡ್ ಲಕ್ ಗೇಮ್ ಇದ್ರ ಮೇಲೆ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಡಿಮಾಂಡ್ ಇರೋದು. ಸ್ಕಿಲ್ ಗೇಮ್ ಗೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಬಟ್ ಆ ತರದ ಯಾವುದೇ ಡಿಸಿಷನ್ ಬರಲಿಲ್ಲ. ಹಾಗಾಗಿ ಇವತ್ತು 3.5% ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ. ಮೊನ್ನೆ ಕೂಡ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಜಾರಾ ಟೆಕ್ ಕೂಡ ನೋಡಬಹುದು 2% ನೆಗೆಟಿವ್ ಇದೆ. ಇದು ಕೂಡ ಗೇಮಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲೂ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ. ಇದು ಅಬ್ವಿಯಸ್ ಹಾಗೆ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಅವುಗಳ ಪರ್ಫಾರ್ಮೆನ್ಸ್ ಅನ್ನ. ನಂತರ IRCTC ಪಾಸಿಟಿವ್ ಇರಬಹುದೇನೋ ಅನ್ನೋ ಹೋಪ್ಸ್ ಇತ್ತು. ಬಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನೋಡಬಹುದು. ಗ್ಯಾಪ್ ಅಪ್ ಓಪನ್ ಆಯ್ತು, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಂತರ ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು. ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗಂತೂ ಒಂದು ಒಳ್ಳೆ ನ್ಯೂಸ್ ಇತ್ತು. ಕೆಲವು ಸರ್ವಿಸಸ್ ಗೆ GST ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದು. ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ನಂತರ ಡಿಫೆನ್ಸ್ ಸ್ಟಾಕ್ ಗಳು ಮೇಲೆ ಫೋಕಸ್ ಇತ್ತು ಇವತ್ತು. ಕಾರಣ ಕೆಲವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೇಲಿಂದ GST ಅನ್ನ ವೈವೌಟ್ ಮಾಡಿತ್ತು ಸರ್ಕಾರ. ಹಾಗಾಗಿ ಹೋಪ್ಸ್ ಇತ್ತು ಸ್ಟಾಕ್ ಗಳಲ್ಲಿ ಏನಾದ್ರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಓವರ್ ಆಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಚೆನ್ನಾಗೇ ಇದೆ. ಕೆಲವು ಸ್ಟಾಕ್ ಗಳು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಮೆಜಾರಿಟಿ ಸ್ಟಾಕ್ ಗಳು ಪಾಸಿಟಿವ್ ಇದೆ. ಭಾರತ್ ಡೈನಾಮಿಕ್ಸ್ ನೋಡಬಹುದು 1.5%. ಹಾಗೆ BL 1.5%. ಭಾರತ್ ಫೋರ್ಜ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ.
ಕೊಚ್ಚಿನ್ ಶಿಪ್ ಯಾರ್ಡ್ ಪಾಸಿಟಿವ್ ಇದೆ, ಡೇಟಾ ಪ್ಯಾಟರ್ನ್ಸ್, DCX, ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಬಹುದು ಮೋರ್ ದನ್ 3%, ಐಡಿಯಾ ಫೋರ್ಸ್ ಕೂಡ ನಿಯರ್ಲಿ 5%, ಮಜಗಾವ್ ಡಾಕ್ 2%, ಎಂಟಾರ್ ಫ್ಲಾಟ್ ಇದೆ, ಕೇನ್ಸ್ ಟೆಕ್ನಾಲಜಿ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ನೈಬ್ ನೆಗೆಟಿವ್ ಇದೆ, ಫಾರಸ್ ಡಿಫೆನ್ಸ್ ಪಾಸಿಟಿವ್ ಇದೆ, ಜೊತೆಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ 5% ನೆಗೆಟಿವ್ ಆಗಿದೆ, ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಂತರ ಆಸ್ ಯೂಶುವಲ್ ಫರ್ಟಿಲೈಸರ್ ಸ್ಟಾಕ್ ಗಳ ಮೇಲೆ ಗಮನ ಇತ್ತು, ಯಾಕಂದ್ರೆ ಈ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ಳಿಲ್ಲ ಫರ್ಟಿಲೈಸರ್ ಮೇಲಿನ GST ಎಕ್ಸಂಪ್ಷನ್ ಬಗ್ಗೆ. ಹಾಗಾಗಿ ಫೋಕಸ್ ಇತ್ತು, ಸ್ವಲ್ಪ ನೆಗೆಟಿವ್ ಅಲ್ಲೇ ಸ್ಟಾಕ್ ಗಳು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲ ಅಂತ ಹೇಳ್ಬೋದು. ಕೆಲವು ಸ್ಟಾಕ್ ಗಳನ್ನ ಬಿಟ್ರೆ ಫ್ಯಾಕ್ಟ್ ಅಲ್ಲಿ ನೋಡಬಹುದು 10% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡಿದಂತೆ 1.5, 2, 3, 4, 5 ವರೆಗೂ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ. ಬಟ್ ಲಾಸ್ಟ್ ಗುರುವಾರ ಹಾಗೂ ಬುಧವಾರ ಮೆಜಾರಿಟಿ ಸ್ಟಾಕ್ ಗಳಲ್ಲಿ 5, 10, 15, 20% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಎರಡು ದಿನ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ. ಈವನ್ ಶುಕ್ರವಾರ ಕೂಡ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿತ್ತು. ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ. ಸೊ ಹಾಗಾಗಿ ಎಲ್ಲನೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಸೊ ಇದು ಎಕ್ಸ್ಪೆಕ್ಟೆಡ್ ಇತ್ತು, ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಇದ್ದಂತ ನ್ಯೂಸ್ ಬರ್ಲಿಲ್ಲ. ಹಾಗಾಗಿ ಅಬ್ವಿಯಸ್ಲಿ ಡಿಸಿಷನ್ ಅದಕ್ಕೆ ರಿವರ್ಸ್ ಆಗಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ. ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು. ನಂತರ ಹಿಂದೂಜಾ ಗ್ಲೋಬಲ್ ಇದ್ರ ಮೇಲೆ ಕಣ್ಣಿತ್ತು, ಯಾಕಂದ್ರೆ ಕಂಪನಿಯ ಓನರ್ಸ್ ಮೇಲೆ ಅಲಿಗೇಷನ್ಸ್ ಅಥವಾ ಸ್ವಿಟ್ಜರ್ಲ್ಯಾಂಡ್ ಕೋರ್ಟ್ ಶಿಕ್ಷೆ ವಿಧಿಸಿರುವಂತಹ ನ್ಯೂಸ್ ಬಂದಿತ್ತು. ಹಾಗಾಗಿ ನೆಗೆಟಿವ್ ರೆಸ್ಪಾನ್ಸ್ ಇರಬಹುದಾ ಅನ್ನೋಂತ ಕುತೂಹಲ ಇತ್ತು. ನೆಗೆಟಿವ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ. ಓಪನಿಂಗ್ ಅಂತೂ ಇನ್ನೂ ಡೌನ್ ಇತ್ತು, ನಂತರ ಒಂದಷ್ಟು ರಿಕವರಿ ಆಗಿ ಓವರ್ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿಯಲ್ಲಿತ್ತು, ಇದು ಕೂಡ ಅದೇ ಕಾರಣಕ್ಕೆ. ಬಟ್ ಇಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಅಶೋಕ್ ಲೇಲ್ಯಾಂಡ್ ಅಲ್ಲಿ. ಸೊ ಇದೇ ನೋಡಿ, ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಕೆಲವು ನ್ಯೂಸ್ ಗಳು ನೆಗೆಟಿವ್ ಆಗಿದ್ರು ಕೂಡ ಸ್ಟಾಕ್ ಗಳಲ್ಲಿ ಅಷ್ಟೊಂದು ರಿಯಾಕ್ಷನ್ ಬರೋದಿಲ್ಲ. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಅಶೋಕ್ ಲೇಲ್ಯಾಂಡ್ ಏನಾದ್ರು ಬಿದ್ರೆ ಅದು ಒಂದು ಅಪರ್ಚುನಿಟಿ ಬೈ ಮಾಡ್ಲಿಕ್ಕೆ, ಯಾಕಂದ್ರೆ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತದ್ದು ಅಂತ. ಅದೇ ಇಲ್ಲಿ ಇಂಪಾರ್ಟೆಂಟ್ ಆಗೋದು, ಯಾಕಂದ್ರೆ ಈಗ ಸ್ಟಾಕ್ ಬೀಳಲೇ ಇಲ್ಲ. ಯಾಕಂದ್ರೆ ಗೊತ್ತಿದೆ ಇನ್ ಕೇಸ್ ಬಿದ್ರೆ ಇದು ಒಳ್ಳೆ ಅಪರ್ಚುನಿಟಿ ಅದು ಇನ್ವೆಸ್ಟರ್ಸ್ ಗೆ ಅಂತ. ಹಾಗಾಗಿ ಕೆಲವರು ಬೈ ಕೂಡ ಮಾಡಿದರೆ ಇವತ್ತು ಡೌನ್ ಆದನ್ನ ಗಮನಿಸಿ. ಸೊ ಇಷ್ಟೇ ಮಾರ್ಕೆಟ್ ಅಲ್ಲಿ ಸಿಂಪಲ್ ಥಿಂಗ್ಸ್, ನಾವು ಅದನ್ನ ಫಾಲೋ ಮಾಡಬೇಕು ಅಷ್ಟೇ. ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಕೆಲವು ಬ್ಯಾಡ್ ನ್ಯೂಸ್ ಗಳು ಕೂಡ ಇಂಪ್ಯಾಕ್ಟ್ ಮಾಡೋದಿಲ್ಲ. ಬಟ್ ಸೀವರ್ ಬ್ಯಾಡ್ ನ್ಯೂಸ್ ಆದ್ರೆ ಅದು ಬೇರೆ ವಿಚಾರ. ಮ್ಯಾನೇಜ್ಮೆಂಟ್ ಮೇಲೆ ಅಲಿಗೇಷನ್ಸ್ ಬರೋದು, ಫ್ರಾಡ್ ಕೇಸ್ಗಳು ಆಚೆ ಬರೋದು, ಅದು ಬೇರೆ ವಿಚಾರ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಾಗ ರಿಯಾಕ್ಷನ್ ಅಷ್ಟೊಂದು ಸೀವರ್ ಆಗಿರೋದಿಲ್ಲ. ಅದನ್ನು ನಾವು ಅಶೋಕ್ ಲೇಲ್ಯಾಂಡ್ ಅಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಸ್ಟಾಕ್ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್. ಇವತ್ತು ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ನೀವು ಇಲ್ಲಿ ನೋಡಬಹುದು, IGL ಗೆಟ್ಸ್ ಓವರ್ ವೇಟ್ ಫ್ರಮ್ ಮಾರ್ಗನ್ ಸ್ಟ್ಯಾನ್ಲಿ. ಸೊ ಮಾರ್ಗನ್ ಸ್ಟ್ಯಾನ್ಲಿ ಅವರು ಓವರ್ ವೇಟ್ ಕೊಟ್ಟಿದ್ದಾರೆ, ಅಂದ್ರೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಜೊತೆಗೆ ಕಂಪನಿ CNG ಪ್ರೈಸಸ್ ಅನ್ನ ಹೈಕ್ ಮಾಡಿದೆ. ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇತ್ತು. ಜೊತೆಗೆ ಈ ಕಂಪನಿ EVಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ EV ಬ್ಯಾಟರಿ ರೀಸೈಕ್ಲಿಂಗ್ ಬಗ್ಗೆ ಬಿಸ್ನೆಸ್ ಗೆ ಇಳಿಲಿಕ್ಕೆ ಡಿಸ್ಕಷನ್ ಮಾಡ್ತಿದೆ ಅನ್ನುವಂತ ನ್ಯೂಸ್ ಕೂಡ ಬಂದಿದೆ. ಅದು ಒಂದು ನ್ಯೂಸ್ ಇತ್ತು. ಓವರ್ ಆಲ್ 3 ನ್ಯೂಸ್ ಗಳು ಕಂಪನಿಗೆ ಸಂಬಂಧಪಟ್ಟಂತೆ ಇದ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ IREDA ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ. ರೇಟಿಂಗ್ ನ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿತ್ತು. ಜೊತೆಗೆ ಫಂಡ್ ರೈಸಿಂಗ್ ನ ಕಾರಣಕ್ಕೆ ನೋಡಬಹುದು ನೀವು ಇಲ್ಲಿ 1500 ಕೋಟಿ ಬಾಂಡ್ ಇಶ್ಯೂ ಮೂಲಕ ಫಂಡ್ ರೈಸ್ ಅನ್ನ ಮಾಡುವಂತ ನಿರ್ಧಾರ ಮಾಡಿತ್ತು. ಅದು ಓವರ್ ಸಬ್ಸ್ಕ್ರೈಬ್ ಕೂಡ ಆಗಿತ್ತು. ನ್ಯೂಸ್ ಕೂಡ ಇತ್ತು. ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಅಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ನಿಯರ್ಲಿ 1% ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಪೇಟಿಎಂ. ಸೊ ಪೇಟಿಎಂ ಕೂಡ ಇವತ್ತು ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಗ್ಲೋಬಲ್ ಟ್ರಾವೆಲ್ ಮೆಟಾ ಪ್ಲಾಟ್ಫಾರ್ಮ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಹಾಗೆ ಕಂಪನಿಯ ಪ್ಲಾಟ್ಫಾರ್ಮ್ ಅಲ್ಲಿ ಏರ್ ಟಿಕೆಟ್ ಬುಕಿಂಗ್ ಡೇಟಾ ಕೂಡ ರಿಲೀಸ್ ಆಗಿತ್ತು. ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ಆ 2 ನ್ಯೂಸ್ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ 2 ಒಳ್ಳೆ ನ್ಯೂಸ್ ಗಳಿತ್ತು. ಆ ಕಾರಣಕ್ಕೆ ಪೇಟಿಎಂ ಕೂಡ ಸುದ್ದಿಲಿತ್ತು. ಸದ್ಯದ ಮಟ್ಟಿಗೆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ. ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಕಂಪನಿ ಪ್ರಾಫಿಟ್ ಗೆ ಬರೋವರೆಗೂ. ನಂತರ ಹೀರೋ ಮೋಟಾರ್ ಕಾರ್ಪ್ ಇವತ್ತು ನೋಡಬಹುದು 1.25% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು. ಹೀರೋ ಮೋಟಾರ್ ಕಾರ್ಪ್ ಟು ಇನ್ಕ್ರೀಸ್ 2 ವೀಲರ್ ಪ್ರೈಸಸ್ ಫ್ರಮ್ July 1st. ಸೊ ಜುಲೈ 1ನೇ ತಾರೀಕಿಂದ 2 ವೀಲರ್ ಪ್ರೈಸಸ್ ಅನ್ನ ಹೈಕ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಸುಮಾರು 1,500 ಪ್ರೈಸ್ ರೈಸ್ ಆಗಬಹುದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಬೈಕ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಮಾಡೆಲ್ ಯಾವ್ದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಯೂಶಲಿ ಪ್ರೈಸ್ ರೈಸ್ ಮಾಡೋದಂದ್ರೆ ಅದು ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಪಾಸಿಟಿವ್ ನ್ಯೂಸ್. ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ನಂತರ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಸುದ್ದಿಯಲ್ಲಿತ್ತು. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಕಂಪನಿಗೆ ಜರ್ಮನ್ ಕಂಪನಿಯಿಂದ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಶಿಪ್ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತೆ. ಹಾಗೆ ನೋಡಬಹುದು ನಿಯರ್ಲಿ 6.5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಒಳ್ಳೆ ನ್ಯೂಸ್, ಒಳ್ಳೆ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ರೂಟ್ ಮೊಬೈಲ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು. ನೋಡಬಹುದು ನಿಯರ್ಲಿ 14% ರ್ಯಾಲಿ ರೂಟ್ ಮೊಬೈಲ್ ಅಲ್ಲಿ ಇವತ್ತು ಕಂಡು ಬಂದಿದೆ. ಕಂಪನಿ ವಾಟ್ಸ್ಆಪ್ ಬೇಸ್ಡ್ ಟಿಕೆಟಿಂಗ್ ಸ್ಟಾರ್ಟ್ ಮಾಡಿದೆ. ಪರ್ ಡೇ ಸುಮಾರು 75 ಲಕ್ಷ ಕಸ್ಟಮರ್ಸ್ಗೆ ಈ ಸರ್ವಿಸ್ ಅನ್ನ ಕೊಡುತ್ತೆ ಅನ್ನೋಂತ ನ್ಯೂಸ್ ಇದೆ.
ಹಾಗಾಗಿನೇ ಈ ರೀತಿ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿರೋದು. ಅಂದ್ರೆ ವಾಟ್ಸ್ಆಪ್ ಬೇಸ್ಡ್ ಟಿಕೆಟಿಂಗ್ ಅಂದ್ರೆ ಮೆಟ್ರೋಗಳಲ್ಲಿ ಪುಣೆ, ನಾಗ್ಪುರ್, ಹೈದರಾಬಾದ್ ಅಂಡ್ ಡೆಲ್ಲಿ ಮೆಟ್ರೋ ಇವುಗಳಲ್ಲಿ ವಾಟ್ಸ್ಆಪ್ ಬೇಸ್ಡ್ ಟಿಕೆಟಿಂಗ್ ಶುರು ಮಾಡಿದೆ. ಆ ಕಾರಣದಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಿಯರ್ಲಿ 14% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಬಂದಿದೆ. ಸೊ ಇಂಟ್ರೆಸ್ಟಿಂಗ್ ಕಂಪನಿ, ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. 10,000 ನಿಯರ್ಲಿ 11,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು 2020 ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ 85% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನಂತರ ಸಾಂಗ್ವಿ ಮೂವರ್ಸ್ ಇವತ್ತು 3.73% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ, ನೋಡಬಹುದು 180 ಕೋಟಿ ಆರ್ಡರ್. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ. ನಂತರ NBCC, ಸೊ NBCC ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು, ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ. ಕಂಪನಿಗೆ 100 ಕೋಟಿ ಆರ್ಡರ್ ಸಿಕ್ಕಿದೆ, ನೀವು ಇಲ್ಲಿ ನೋಡಬಹುದು. ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಬಟ್ ಆರ್ಡರ್ ಅಂತೂ ಒಳ್ಳೆದೆ. ಯಾವುದೇ ಆರ್ಡರ್ ಸಿಗುತ್ತೆ ಅಂದ್ರೆ ಕಂಪನಿಗೆ ಅದು ಪಾಸಿಟಿವ್ ನ್ಯೂಸ್. ಸ್ಟಾಕ್ ಅಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲದೆ ಇರಬಹುದು, ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. 100 ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ, ಆ ನ್ಯೂಸ್ ಇತ್ತು NBCC ಬಗ್ಗೆ. ನಂತರ L&T ನಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಆರ್ಡರ್ ಬಂದಿದೆ, ನೋಡಬಹುದು 1000ರಿಂದ 2,500 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೋಲಾರ್ ಕಮ್ ಎನರ್ಜಿ ಪ್ಲಾಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬಂದಿಲ್ಲ. ಇದರಲ್ಲಿ ಯೂಶುವಲಿ ದೊಡ್ಡ ರಿಯಾಕ್ಷನ್ ಬರೋದಿಲ್ಲ, ತುಂಬಾ ರೇರ್. ಯಾಕಂದ್ರೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಅಂತಾನೆ ಹೇಳ್ಬೋದು. ನಿಯರ್ಲಿ 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಜೊತೆಗೆ ಈ ಕಂಪನಿ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಇರುವಂತ ಆರ್ಡರ್ ಬುಕ್. ಹಾಗೇನೆ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ಇದರಲ್ಲಿ ರಿಯಾಕ್ಷನ್ ಇರೋದಿಲ್ಲ. ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ನೋಡಬಹುದು, ಇವತ್ತು 4.5% ರ್ಯಾಲಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಒಂದು ನ್ಯೂಸ್ ನೋಡಬಹುದು. ಇಲ್ಲಿ ಸೆಂಚುರಿ ಟೆಕ್ಸ್ಟೈಲ್ ಶೇರ್ಸ್ ಗೇನ್ 6% ಆಫ್ಟರ್ ಅಕ್ವೈರಿಂಗ್ ರೆಸಿಡೆನ್ಷಿಯಲ್ ಲ್ಯಾಂಡ್ ಇನ್ ಪುಣೆ. ಅಂದ್ರೆ ಈ ಕಂಪನಿಯ ಸಬ್ಸಿಡಿಯರಿ, ಇಲ್ಲೂ ಕೂಡ ನೋಡಬಹುದು, ಇಟ್ ಸಬ್ಸಿಡಿಯರಿ ಅಕ್ವೈರ್ಸ್ ಲ್ಯಾಂಡ್ ಇನ್ ಪುಣೆ ವಿತ್ ರೆವೆನ್ಯೂ ಪೊಟೆನ್ಶಿಯಲ್ ಆಫ್ 2,500 crore. ಆ ನ್ಯೂಸ್ ಬಂತು, ಆಗ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಸ್ಪೈಕ್ ಬಂತು, ನೋಡಬಹುದು ನ್ಯೂಸ್ ಬಂದ್ಮೇಲೆ. ಓವರ್ ಆಲ್ 4.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಡ್ತು. ನಂತರ ಸನ್ ಫಾರ್ಮಾ ಇವತ್ತು 2% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಕಂಪನಿ ಬಗ್ಗೆ ಕೂಡ ಒಂದು ನ್ಯೂಸ್ ಇತ್ತು. ಪಕ್ಕದಲ್ಲಿ ಕಂಪನಿ ಈ ಹಿಂದೆ ಒಂದು ಅಕ್ವಿಸಿಷನ್ ಮಾಡಿತ್ತು, ಟಾರೋ ಫಾರ್ಮಾ ಅನ್ನುವಂತ ಒಂದು ಫಾರ್ಮಾ ಕಂಪನಿಯನ್ನ. ಇದರ ಸಬ್ಸಿಡಿಯರಿಯಲ್ಲಿ ಅದನ್ನ ಮರ್ಜ್ ಮಾಡ್ಕೊಂಡಿದೆ. ಮರ್ಜರ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದೆ. ಆ ಕಾರಣದಿಂದ ಸುದ್ದಿಯಲ್ಲಿತ್ತು, ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಓವರ್ ಆಲ್ 2% ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.